ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಓಪೋ K13 ಬಗ್ಗೆ ಮಾತಾಡೋಣ. ಈ ಫೋನು 17,000ದಿಂದ 20,000 ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು. ಈ ವಿಡಿಯೋದಲ್ಲಿ ಈ ಪ್ರೈಸ್ಗೆ ಈ ಮೊಬೈಲ್ ತೊಗೋಬೋದಾ, ತೊಗೊಂಡ್ರೆ ಯಾವೆಲ್ಲ ಫೀಚರ್ ಚೆನ್ನಾಗಿರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಮೊದಲಿಗೆ ನೋಡೋದಾದರೆ ಈ ಫೋನ್ ಬಾಕ್ಸ್ನಲ್ಲಿ ಒಂದು ಕ್ವಿಕ್ ಗೈಡ್ ಇರುತ್ತೆ, ಮತ್ತು ಒಂದು ಗುಡ್ ಕ್ವಾಲಿಟಿ ಕೇಸ್ ಇರುತ್ತೆ, ಹಾಗೆ USB ಕೇಬಲ್ಲು ಮತ್ತು ಒಂದು ಒಳ್ಳೆ ರೀತಿಯ 80 ವಾಟ್ಸ್ನ ಚಾರ್ಜರ್ ಸಿಗುತ್ತೆ. ಈ ಫೋನ್ನ ಮೇಲ್ಭಾಗದಲ್ಲಿ ನೋಡೋದಾದರೆ IR ಬ್ಲಾಸ್ಟರ್ ಇದೆ ಮತ್ತು ಮೈಕ್ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಕೆಳಭಾಗದಲ್ಲಿ ನೋಡೋದಾದರೆ C ಟೈಪ್ ಚಾರ್ಜರ್ ಪಿಕ್ ಇದೆ, ಸ್ಪೀಕರ್ ಇದೆ ಮತ್ತು ಸಿಮ್ ಟ್ರೇ ಸಿಗುತ್ತೆ. ಈ ಫೋನ್ನ ವೆಯ್ಟ್ ಬಂದು 208 ಗ್ರಾಮ್ ಇದೆ ಮತ್ತು 8.45 mm ಥಿಕ್ನೆಸ್ನ ಹೊಂದಿದೆ. ಇನ್ನು ಈ ಫೋನ್ ಫ್ರಂಟಲ್ಲಿ 6.67 ಇರೋ ಫುಲ್ಲಿ HD ಡಿಸ್ಪ್ಲೇ ಸಿಗುತ್ತೆ ಮತ್ತು 140 ಹರ್ಟ್ಸ್ನ ಡಿಸ್ಪ್ಲೇ ಇದಾಗಿದೆ. ಮತ್ತು ಈ ಫೋನ್ನಲ್ಲಿ ಡಿಸ್ಪ್ಲೇ ಮೇಲೆ ಫಿಂಗರ್ ಪ್ರಿಂಟ್ ಇದೆ. ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಬರುತ್ತೆ, ಅಪ್ ಟು 300% ವ್ಯಾಲ್ಯೂಮ್ ರೈಸ್ ಆಗುತ್ತೆ. ಮತ್ತು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ಕೊಟ್ಟಿದ್ದಾರೆ. ಮತ್ತು ಗೇಮ್ ಆಡೋರಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗಬಾರ್ದು, ಲ್ಯಾಗ್ ಆಗಬಾರ್ದು ಅಂತ ಹೇಳಿ ವೈಫೈ ಆಂಟೆನಾ ಮತ್ತು ಲಿಂಕ್ ಬೂಟ್ AI ಅಪ್ಲಿಕೇಶನ್ ಸಹ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ ಫೋನು Android 15 ಆಗಿದ್ದು 2+3 years ಸೆಕ್ಯೂರಿಟಿ ಹಾಗೂ OS ಅಪ್ಡೇಟ್ ನೀಡಿ. ಈ ಮೊಬೈಲ್ ಫೋನ್ ಎರಡು ರೀತಿಯ ವೇರಿಯಂಟಲ್ಲಿ ಲಾಂಚ್ ಆಗ್ತಿದೆ. ಮೊದಲನೇದು ಬಂದು 8GB 128GB ವೇರಿಯಂಟಲ್ಲಿ ಮತ್ತು ಎರಡನೇದು ಬಂದು 8GB 256GB ವೇರಿಯಂಟ್ನಲ್ಲಿ ಇದು ಲಾಂಚ್ ಆಗ್ತಿರುತ್ತೆ. ಈ ಮೊಬೈಲ್ ಫೋನ್ನ ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ಬ್ಯಾಕಲ್ಲಿ ಡ್ಯುಯಲ್ ಕ್ಯಾಮ್ರಾ ಬರುತ್ತೆ, 50 MP ಮೈನ್ ಕ್ಯಾಮ್ರಾ ಮತ್ತು 2 MP ಮ್ಯಾಕ್ರೋ ಸೆನ್ಸರ್ ಬರುತ್ತೆ. ಫ್ರಂಟಲ್ಲಿ 16 MP ಸೋನಿ IMX 480 ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಈ ಫೋನಲ್ಲಿ ವಿಡಿಯೋ ರೆಕಾರ್ಡಿಂಗ್ ನೋಡೋದಾದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ 4K ವಿಡಿಯೋ ರೆಕಾರ್ಡ್ ಆಗುತ್ತೆ ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ 1080ದಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಇನ್ನು ಕೊನೆಯದಾಗಿ ಈ ಮೊಬೈಲ್ ಫೋನ್ನ ಬ್ಯಾಟ್ರಿ ಬಗ್ಗೆ ನೋಡೋದಾದರೆ ಈ ಮೊಬೈಲ್ ಫೋನ್ನಲ್ಲಿ 7000 mAhನ ದೊಡ್ಡ ಬ್ಯಾಟ್ರಿ ಸಿಗುತ್ತೆ, ಜೊತೆಗೆ 80 ವಾಟ್ಸ್ನ ಚಾರ್ಜಿಂಗ್ ಕೂಡ ಸಿಗುತ್ತೆ. ಈ ಫೋನ್ ಬ್ಯಾಟರಿಗೆ 5 ವರ್ಷ ಡ್ಯೂರಬಲ್ ಗ್ರಾಫಿಕ್ ರೇಟ್ ಸಿಗುತ್ತೆ. 56 ಮಿನಿಟ್ನಲ್ಲಿ 0 to 80% ಚಾರ್ಜ್ ಆಗುತ್ತೆ. ಇನ್ನು 5 ನಿಮಿಷನ ನೀವು ಚಾರ್ಜ್ ಮಾಡಿಕೊಂಡ್ರೆ 4 ಅವರ್ಗೂ ಗೇಮ್ ಆಡ್ಬೋದು. ಕಂಪ್ಲೀಟ್ ಓವರಾಲ್ ಈ ಮೊಬೈಲ್ನಲ್ಲಿ ಹೊಸ ಪ್ರೊಸೆಸರ್ ಇದೆ ಮತ್ತು 7000 mAh ದೊಡ್ಡ ಬ್ಯಾಟ್ರಿ ಇದೆ. ಇವೆರಡು ವಿಷಯ ನನಗೆ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟು ಯಾವ ಮೊಬೈಲ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತೀರಾ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯವಾಗಿರುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.